ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಎಲ್ಲರ ಮೇಲೂ ಕೂಡ ನಿನ್ನೆಯಿಂದನೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಾಸಕರ ಭವನದ ದದ್ದಲ್ ಕೊಠಡಿಯಲ್ಲೂ ಕೂಡ ಶೋಧ ಕಾರ್ಯ ನಡೆದಿದೆ. ನಿನ್ನೆ ರಾತ್ರಿವರೆಗೂ ಕೂಡ ಶಾಸಕ ಭವನದ ದದ್ದಲ್ ಅವರ ಕೊಠಡಿಯಲ್ಲಿ ತಲಾಶ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಬಸನಗೌಡ ದದ್ದಲ್ ಮತ್ತು ನಾಗೇಂದ್ರ ಅವರ ಕೊಠಡಿಯಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ. ಕಚೇರಿಯಲ್ಲಿನ ದಾಖಲೆಗಳು ಈಗಾಗಲೇ ಇಡಿ ಅಧಿಕಾರಿಗಳು ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಾಸಕರ ಕಚೇರಿ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಒಂದು ಕಡೆ ನಾಗೇಂದ್ರ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ತಲಾಶ್, ಅದೇ ರೀತಿ ಶಾಸಕರ ಭವನದಲ್ಲಿ ನಾಗೇಂದ್ರ ಅವರ ಕಚೇರಿ ಏನಿದೆಯಲ್ಲ ಅಲ್ಲಿ ನಾಗೇಂದ್ರ ಅವರ ಕಚೇರಿಯಲ್ಲೂ ಕೂಡ ನಡೆದಿರುವಂತಹ ಒಂದು ಇಡಿ ರೇಡ್. ಇದು ನೋಡಿ, ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಶಾಸಕರ ಭವನ. ನಾಗೇಂದ್ರ ಅವರ ಕಚೇರಿ ಮೇಲೂ ಕೂಡ ಇಡಿ ದಾಳಿ ನಡೆಸಿದೆ. ಜೊತೆಗೆ ಶಾಸಕ ದದ್ದಲ್ ಅವರ ಕೊಠಡಿ ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಏಕಕಾಲದಲ್ಲಿ ನಿನ್ನೆ ನಡೆದಂಥ ಒಂದು ದಾಳಿ ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಇವತ್ತು ಮತ್ತಷ್ಟು ತೀವ್ರಗೊಂಡಿದೆ ಅಂತಲೇ ಹೇಳಬೇಕು. ಯಾಕಂದರೆ ನಿನ್ನೆ ಎಲ್ಲರನ್ನೂ ಕೂಡ ಒಂದೇ ಕಡೆ ಕೂರಿಸಿ ಅವರನ್ನು ಪ್ರಶ್ನೆ ಮಾಡಿದ್ದು, ಜೊತೆಗೆ ದಾಖಲೆಗಳನ್ನೆಲ್ಲವನ್ನೂ ಕೂಡ ಕಲೆ ಹಾಕುವಂಥ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಬೇರೆ ಕಡೆ ಇದ್ದರೆ ಅದನ್ನು ಕೂಡ ತಂದು ಅವರ ನಿವಾಸದಲ್ಲೇ ಅವರನ್ನು ಕೂರಿಸಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿ ಪರಿಶೀಲನೆಯನ್ನು ಹಾಗೆ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇನ್ನು ಇದ್ರ ಜೊತೆಗೇನೆ ಶಾಸಕ ದದ್ದಲ್ ವಿಲಾದಲ್ಲೂ ಕೂಡ ಇಡಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರಿನ ಯಲಹಂಕದ ಶ್ರೀನಿವಾಸಪುರದಲ್ಲಿರುವಂತಹ ವಿಲಾ ನಿನ್ನೆ ರಾತ್ರಿ 12 ಗಂಟೆವರೆಗೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡಿತ್ತು ಇಡಿ ಅಧಿಕಾರಿಗಳ ತಂಡ. ಬೆಂಗಳೂರಿನ ಯಲಹಂಕದಲ್ಲಿರುವಂತಹ ಶ್ರೀನಿವಾಸಪುರ ಏನಿದೆಯಲ್ಲ ಅಲ್ಲಿರುವಂತಹ ವಿಲಾ. ಸೊ ನಿನ್ನೆ ರಾತ್ರಿ 12 ಗಂಟೆವರೆಗೂ ಕೂಡ ಅಲ್ಲೇ ಇದ್ರು ಅಧಿಕಾರಿಗಳು. ಮತ್ತೆ ಬೆಳಿಗ್ಗೆಯಿಂದ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳೀಗ. ಸದ್ಯ ವಿಲಾದಲ್ಲೇ ಇದ್ದಾರೆ ಶಾಸಕ ಬಸನಗೌಡ ದದ್ದಲ್, ಅವರ ಪತ್ನಿ ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕೂರಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ನವೀನ್ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಹುಕೋಟಿ ಹಗರಣ ಸಂಬಂಧ ನಿನ್ನೆಯಿಂದಲೂ ಸಹ ಏನು ರಾಯಚೂರು ಶಾಸಕ ಬಸನಗೌಡ ದದ್ದಾಳ್ ಅವರ ಮನೆ ಮೇಲೆ ದಾಳಿ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಸಹ ಏನು ದಾಳಿಯನ್ನು ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಈಗಾಗಲೇ ಏನು ಮನೆಯಲ್ಲಿ ಕಳೆದ ರಾತ್ರಿ ಸಹ ಇಲ್ಲೇ ಬೀಡು ಬಿಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಸತತವಾಗಿ ಒಂದು ದಾಳಿಯನ್ನು ಮುಂದುವರಿಸಿ ಒಂದು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಮನೆ ಮುಂದೆ ಸಹ ನೋಡ್ತಾ ಇರ್ಬೋದು, ಏನು ಕಾರ್ನಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ನಿನ್ನೆಯಿಂದಲೂ ಸಹ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಇಲ್ಲೇ ರಾತ್ರಿ 12 ಗಂಟೆವರೆಗೂ ಸಹ ಒಂದಷ್ಟು ಪರಿಶೀಲನೆಯನ್ನು ಮಾಡಿದಂಥ ಅಧಿಕಾರಿಗಳು 12 ಗಂಟೆಗೆ ಬ್ರೇಕ್ ನೀಡಿದರು. ಜೊತೆಗೆ ಈಗ ಮತ್ತೆ 7 ಗಂಟೆಯಿಂದ ಮತ್ತೆ ಶುರು ಮಾಡಿದ್ದಾರೆ. ಜೊತೆಗೆ ಈಗ ಒಂದಷ್ಟು ದಾಖಲೆಗಳು ಪ್ರಮುಖವಾಗಿ ಏನು ಇಲ್ಲ ಸೇರಿದಂತೆ ಒಂದಷ್ಟು ಬಹುಕೋಟಿ ಹಗರಣ ಏನು ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣ ಸಂಬಂಧ ಒಂದು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನೊಂದಷ್ಟು ನಾಗೇಂದ್ರ ಅವರ ಮನೆ ಸೇರಿದಂತೆ ಒಂದಷ್ಟು ಕಡೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳನ್ನು ಸಹ ಈಗಾಗಲೇ ಇವರ ಬಳಿ ಕೇಳಿ ಆ ಒಂದು ಪ್ರಶ್ನೆಗಳು ಸಹ ಉತ್ತರವನ್ನು ಕೇಳಿ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಯಲ್ಲಿ ಶಾಸಕ ಬಸನಗೌಡ ದದ್ದಾಳ್ ಜೊತೆ ಅವರ ಪತ್ನಿ ಸಹ ಇರ್ತಕ್ಕಂಥದ್ದು. ಅವರ ಬಳಿ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟು ಈಗಾಗಲೇ ಪರಿಶೀಲನೆಯನ್ನು ಮಾಡಿ ಆ ದಾಖಲೆಗಳ ಬಗ್ಗೆ ಸಹ ಒಂದಷ್ಟು ಪರಿಶೀಲನೆ ಮಾಡಿ ದಾಖಲೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಸಹ ಏನು ಅಧಿಕಾರಿಗಳು ಇಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ CRPF ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಪೊಲೀಸರು ಸಹ ಈಗಾಗಲೇ ಆ ಮನೆ ಬಳಿ ಒಂದು ಬಂದೋಬಸ್ತನ್ನು ಮಾಡಿಕೊಂಡು ಇಲ್ಲೂ ಸಹ ಇರ್ತಕ್ಕಂಥದ್ದು. ಈಗಾಗಲೇ ಆ ಮೊದಲನೇ ಮಹಡಿಯಲ್ಲಿ ಏನು ಕೊಠಡಿಗಳಲ್ಲಿ ಪ್ರತ್ಯೇಕ ಕೊಠಡಿಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಜೊತೆಗೆ ಈಗಾಗಲೇ ಏನು 2020ರಲ್ಲಿ ಈ ಒಂದು ವಿಲ್ಲಾವನ್ನು ಖರೀದಿಸಿದ್ರು. ಇದಕ್ಕೆ ಒಂದಷ್ಟು 90 ಲಕ್ಷಷ್ಟು ಹಣವನ್ನು ಸಹ ಏನು ಕೊಟ್ಟಿದ್ರು. ಆ ಹಣದ ಮೂಲಗಳು ಎಲ್ಲಿಂದ ಬಂತು, ಜೊತೆಗೆ ಇನ್ನೊಂದಷ್ಟು ಹಣದ ಮೂಲಗಳ ಬಗ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಸಹ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ಗಳನ್ನು ಸಹ ಪಡೆದುಕೊಂಡಿರ್ತಕ್ಕಂಥ. ಜೊತೆಗೆ ಯಾರೊಬ್ಬರಿಗೂ ಬೇರೆಯಿಂದ ಬರ್ತಾ ಇರ್ತಕ್ಕಂಥವ್ರಿಗೆ ಹೊರಗಡೆಯಿಂದ ಬಂದಂಥವ್ರು ಸಹ ಯಾರಿಗೂ ಪ್ರವೇಶ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಏನು ಸ್ಥಳೀಯರಿಗೂ ಸಹ ಯಾರಿಗೂ ಪ್ರವೇಶವನ್ನು ಕೊಟ್ಟಿಲ್ಲ. ಕೇವಲ ಅಧಿಕಾರಿಗಳು ಒಳಗಡೆ ಇದ್ದು ಅವ್ರ ಮುಖಾಂತರ ಇಲ್ಲೇ ಒಂದು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಬೆಳಗ್ಗೆಯಿಂದ ಸಹ ತಿಂಡಿ ಮತ್ತು ಊಟವನ್ನು ಸಹ ಇಲ್ಲಿಗೆ ತರಿಸ್ಕೊಂಡು ಇಲ್ಲೇ ಒಂದು ಸಂಪೂರ್ಣವಾಗಿ ಒಂದು ದಾಖಲೆಗಳ ಪರಿಶೀಲನೆಯನ್ನು ಮಾಡುತ್ತಾ ಅವ್ರಿಗೆ ಪ್ರಶ್ನೆಗಳ ಸುರಿಮಳೆಯನ್ನು ಈಗ ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಇಂದು ಸಹ ಸಂಪೂರ್ಣವಾಗಿ ಏನು ಒಂದು ದಾಳಿ ಮುಂದುವರಿಯುತ್ತೆ. ಇಂದು ಸಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಆ ಮುಖಾಂತರ ಉತ್ತರ ಪಡೆದುಕೊಳ್ಳುವಂಥ ಕೆಲಸವನ್ನು ಸಹ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.